ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ. ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 45ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಸರ್ಗದಲ್ಲಿ ಘೋರ ತುಮುಲವಾದ ಯುದ್ಧವು ರಾಕ್ಷಸ ಮತ್ತು ವಾನರರ ನಡುವೆ ನಡೆದಿರುವಾಗ ಯುದ್ಧದ ಒಂದು ಉನ್ನತ ಹಂತದಲ್ಲಿ ಅಂಗದನು ಇಂದ್ರಜಿತುವನ್ನು ಹೊಡೆದು ಬೀಳಿಸಿ ಆತನ ರಥವನ್ನು ನಾಶ ಮಾಡಿ ಆತನನ್ನು ಪರಾಜಿತಗೊಳಿಸುತ್ತಾನೆ. ರಾವಣ ಪುತ್ರನಾದ ಇಂದ್ರಜಿತುವು ಅಂಗದನ ಕೈಯಿಂದ ತಾನು ಪರಾಜಿತನಾದುದನ್ನು ಸಹಿಸಲಾಗದೆ ಅಲ್ಲಿಂದ ಅಂತರ್ಧಾನನಾಗಿ ಮಾಯಾ ಯುದ್ಧವನ್ನು ಆರಂಭಿಸುತ್ತಾ ಎಲ್ಲರನ್ನೂ ಮೋಸಗೊಳಿಸಿ ತಾನು ಯಾರ ಕಣ್ಣಿಗೂ ಬೀಳದೆ ಮರೆಯಿಂದಲೇ ಎಲ್ಲರ ಮೇಲೂ ಶಸ್ತ್ರಾಸ್ತ್ರ ಪ್ರಯೋಗಗಳನ್ನು ಮಾಡತೊಡಗುತ್ತಾನೆ. ಆ ಸಂದರ್ಭದಲ್ಲಿ ಶ್ರೀರಾಮಚಂದ್ರನು ಯಾರಿಗೂ ಭಯಪಡಬೇಡಿ, ಕಳವಳಗೊಳ್ಳಬೇಡಿ, ಇಂದ್ರಜಿತುವು ಮಾಡುವ ಮುಂದಿನ ಕಾರ್ಯಗಳಿಂದಾಗಿ ಆತನಿಗೆ ಮುಂದೆ ವಿನಾಶಕ್ಕೆ ಕಾರಣವಾಗಲಿದೆ ಎಂದು ಹೇಳುತ್ತಾ ಇರುವಾಗಲೇ ಆ ಇಂದ್ರಜಿತುವು ಮಾಯಾ ರೂಪದಿಂದಲೇ ಯಾರ ಕಣ್ಣಿಗೂ ಬೀಳದೆ ರಾಮಲಕ್ಷ್ಮಣರನ್ನು ನಾಗಪಾಶಗಳಿಂದ ಬಂಧಿಸಿ ಹಾಕುತ್ತಾನೆ. ಈ ನಾಗಪಾಶವೆಂಬ ಶಸ್ತ್ರವು ಅತ್ಯಂತ ಬಲಯುತವಾಗಿದ್ದು ಬ್ರಹ್ಮನಿಂದ ಇಂದ್ರಜಿತುವಿಗೆ ಕೊಡಲ್ಪಟ್ಟಿತ್ತು. ಆ ನಾಗಪಾಶವನ್ನು ಒಮ್ಮೆ ಮಾತ್ರ ಯುದ್ಧದಲ್ಲಿ ಬಳಸಲು ಸಾಧ್ಯ, ಮತ್ತೊಮ್ಮೆ ಬಳಸಲು ಆಗುವುದಿಲ್ಲ. ಆದ್ದರಿಂದ ಮೊದಲ ದಿನದ ಈ ಯುದ್ಧದಲ್ಲಿಯೇ ಇಂದ್ರಜಿತುವು ತಾನು ಪರಾಜಿತನಾದುದನ್ನು ಕಂಡು ಕೋಪಗೊಂಡು ನಾಗಪಾಶವದಿಂದ ಆ ರಾಮಲಕ್ಷ್ಮಣರನ್ನು ಬಂಧಿಸುತ್ತಾನೆ. ಮೊದಲೇ ರಾಮನು, ನೀವು ಯಾರು ಭಯಪಡಬೇಕಾಗಿಲ್ಲ, ಈ ನಾಗಪಾಶವು ನಿಧಾನವಾಗಿ ತಾನಾಗಿಯೇ ಬಿಟ್ಟು ಹೋಗುತ್ತದೆಂದು ಎಲ್ಲರಿಗೂ ಧೈರ್ಯವನ್ನು ಕೊಡುತ್ತಲೇ ಆ ನಾಗಪಾಶದಿಂದ ಅವರಿಬ್ಬರು ಹೇಗೆ ಹಿಂದೆ ಇದೇ ಇಂದ್ರಜಿತುವು ಪ್ರಯೋಗಿಸಿದ ಬ್ರಹ್ಮಾಸ್ತ್ರಕ್ಕೆ ತಾನು ಒಬ್ಬ ಬಂಧಿತನಾಗಿದ್ದನೋ, ಅಂದರೆ ಹನುಮಂತನು ಬಂಧಿತನಾಗಿದ್ದನೋ, ಅದೇ ರೀತಿಯಾಗಿ ರಾಮಲಕ್ಷ್ಮಣರು ಕೂಡ ಬ್ರಹ್ಮನಿಂದಲೇ ಕೊಡಲ್ಪಟ್ಟಿದ್ದ ಆ ನಾಗಪಾಶದಿಂದ ಬಂಧಿತರಾಗಿ ನೆಲದಲ್ಲಿ ಬೀಳುತ್ತಾರೆ. ಆ ಇಂದ್ರಜಿತುವು ಇರುವ ಸ್ಥಳವನ್ನು ಕಂಡುಹಿಡಿಯಲೋಸುಗ ಪ್ರತಾಪಶಾಲಿಯು ಅತಿಬಲನು ರಾಜಪುತ್ರನೂ ಆದ ರಾಮನು 10 ಮಂದಿ ವಾನರ ನಾಯಕರನ್ನು ಆಜ್ಞಾಪಿಸಿದನು. ಸುಷೇಣನ ಮಕ್ಕಳಿರುವರು ವಾನರ ಶ್ರೇಷ್ಠನಾದ ನೀಲ, ವಾಲಿಪುತ್ರನಾದ ಅಂಗದ, ಬಲಿಷ್ಠನಾದ ಶರಭ, ವಿನತ, ಜಾಂಬವಂತ, ಮಹಾಬಲನಾದ ಸಾನುಪ್ರಸ್ಥ, ಋಷಭಸ್ಕಂದ, ಈ 10 ಮಂದಿಯನ್ನು ಶತ್ರುತಾಪಕನಾದ ರಾಮನು ನೇಮಿಸಿದನು. ಬಹಳ ಸಂತೋಷಗೊಂಡು ಆ ಕಪಿಗಳೆಲ್ಲರೂ ದೊಡ್ಡ ಮರಗಳನ್ನು ಹಿಡಿದುಕೊಂಡು 10 ದಿಕ್ಕುಗಳಲ್ಲಿಯೂ ಹುಡುಕುತ್ತಾ ಆಕಾಶವನ್ನು ಹೊಕ್ಕರು. ಅಸ್ತ್ರಜ್ಞಾನಿಯಾದ ಇಂದ್ರಜಿತ್ತುವು ವೇಗಶಾಲಿಗಳಾದ ಅವರ ವೇಗವನ್ನು ಇನ್ನೂ ಹೆಚ್ಚಿನ ವೇಗದ ಬಾಣಗಳಿಂದ ಪರಮಾಸ್ತ್ರಗಳಿಂದಲೂ ನಿವಾರಿಸಿದನು. ಭಯಂಕರ ವೇಗವುಳ್ಳ ಕಪಿಗಳು ಬಾಣಗಳಿಂದ ಪೆಟ್ಟು ತಿಂದವರಾಗಿ ಮೇಘಗಳಿಂದ ಆವರಿಸಲ್ಪಟ್ಟ ಸೂರ್ಯನನ್ನು ಕಾಣಲಾಗದಂತೆ ಅಂಧಕಾರದಲ್ಲಿ ಆತನನ್ನು ಕಾಣಲಾಗಲಿಲ್ಲ. ರಣವಿಜಯಿಯಾದ ಆ ಇಂದ್ರಜಿತುವು ರಾವಣಿಯು ರಾಮಲಕ್ಷ್ಮಣರಿಗೆ ದೇಹಾದ್ಯಂತವೂ ಭೇದಿಸತಕ್ಕ ಬಾಣಗಳನ್ನು ಅಧಿಕವಾಗಿ ಪ್ರಯೋಗಿಸಿದನು. ಕೋಪಗೊಂಡ ಇಂದ್ರಜಿತ್ತುವು ಪ್ರಯೋಗಿಸಿದ ಸರ್ಪರೂಪದ ಬಾಣಗಳಿಂದ ವೀರರಾದ ಆ ಸಹೋದರರಾದ ರಾಮಲಕ್ಷ್ಮಣರು ಶರೀರದಲ್ಲಿ ಬಾಣಗಳನ್ನು ನಾಟಿಕೊಳ್ಳದ ಸ್ಥಳವೇ ಇಲ್ಲದವರಾದರು. ಅವರ ಗಾಯಗಳಿಂದ ಹೊರಹೊರಟ ರಕ್ತವು ಬಹುವಾಗಿ ಹರಿಯಿತು. ಹೂ ಬಿಟ್ಟ ಮುತ್ತುಗದ ಮರದಂತೆ ಅವರಿಬ್ಬರು ಪ್ರಕಾಶಿಸುತ್ತಿದ್ದರು. ಆಗ ಕೋಪಾದ ಕಡೆಗಣ್ಣುಗಳುಳ್ಳವನು, ಕಾಡಿಗೆಯ ರಾಶಿಯಂತೆ ಕಪ್ಪಾದವನು ಆದ ಇಂದ್ರಜಿತ್ತುವು ಅದೃಶ್ಯನಾಗಿದ್ದುಕೊಂಡು ಆ ಸಹೋದರರನ್ನು ಕುರಿತು, ಅದೃಶ್ಯನಾಗಿದ್ದುಕೊಂಡು ಯುದ್ಧ ಮಾಡುತ್ತಿರುವ ನನ್ನನ್ನು ದೇವರಾಜನಾದ ಇಂದ್ರನು ಸಹ ನೋಡಲಾಗಲಿ ಸಮೀಪಕ್ಕೆ ಬರುವುದಕ್ಕಾಗಲಿ ಶಕ್ತನಲ್ಲ. ಇನ್ನು ನಿಮ್ಮ ಪಾಡೇನು? ಮುದ್ದಿನ ಆಕಾರದ ರೆಕ್ಕೆಗಳುಳ್ಳ ಬಾಣ ಸಮೂಹದಿಂದ ರಾಮಲಕ್ಷ್ಮಣರನ್ನು ಸುತ್ತುಕಟ್ಟಿ ರೋಷಾವೇಶ ಭರಿತನಾಗಿ ಅವರನ್ನು ಯಮಪುರಿಗೆ ಕಳುಹಿಸುವೆನು ಎಂದನು. ಹೀಗೆನ್ನುತ್ತಾ ಧರ್ಮಜ್ಞನಾದ, ಅಂದರೆ ಧರ್ಮಕ್ಕೆ ಎಂದರೆ ಬ್ರಹ್ಮನು ಕೊಟ್ಟ ವರಕ್ಕೆ ಕಡ್ಡು ಬಿದ್ದವರಾಗಿ, ಏಕೆಂದರೆ ಅದು ಇಂದ್ರಜಿತುವಿಗೆ ಬ್ರಹ್ಮನೇ ಕೊಟ್ಟ ವರವಾಗಿತ್ತು, ಸಹೋದರರಾದ ರಾಮಲಕ್ಷ್ಮಣರನ್ನು ತೀಕ್ಷ್ಣವಾದ ಬಾಣಗಳಿಂದ ಭೇದಿಸಿ ಮಹತ್ ಆನಂದದಿಂದ ಗರ್ಜಿಸಿದನು. ದೊಡ್ಡದಾದ ಧನುಸ್ಸನ್ನು ಟಂಕಾರ ಮಾಡುತ್ತಾ ಕಾಡಿಗೆಯ ರಾಶಿಯಂತೆ ಕಪ್ಪಾಗಿದ್ದ ಆತನು ಯುದ್ಧದಲ್ಲಿ ಮತ್ತೆ ಮತ್ತೆ ಭಯಂಕರಗಳಾದ ಬಾಣಗಳನ್ನು ಪ್ರಯೋಗಿಸಿದನು. ಮರ್ಮಸ್ಥಾನಗಳನ್ನು ಬಲ್ಲವನಾದ ಆ ವೀರನು ರಾಮ ಲಕ್ಷ್ಮಣರ ಮರ್ಮಸ್ಥಾನಗಳಲ್ಲಿ ಚೂಪಾದ ಬಾಣಗಳನ್ನು ನಾಟುತ್ತಲೂ ಬಾರಿ ಬಾರಿಗೂ ಗರ್ಜಿಸುತ್ತಿದ್ದನು. ರಣರಂಗದಲ್ಲಿ ಶರಬಂಧದಿಂದ ಬಂಧಿತರಾಗಿ ಅವರೀರ್ವರು ಕ್ಷಣ ಮಾತ್ರದಲ್ಲಿ ಕಣ್ಣೆತ್ತಿ ನೋಡಲು ಸಾಮರ್ಥ್ಯವಿಲ್ಲದವರಾದರು. ಬಾಣಗಳ ಮುಳ್ಳುಗಳಿಂದ ತುಂಬಿ ಹೋಗಿ ಭೇದಿಸಲ್ಪಟ್ಟ ಸರ್ವಾವಯವಗಳಿಂದ ಕೂಡಿದ ಅವರು ಆಗ ಹಗ್ಗ ಕಳಚಿ ಬೆಟ್ಟ ದೇವೇಂದ್ರನ 2 ಧ್ವಜಗಳಂತೆ ನಡುಗುತ್ತಿದ್ದರು.
ಮಹಾ ಧನುರ್ಧಾರಿಗಳು, ಜಗತ್ತಿಗೆ ಒಡೆಯರು ಆದ ಆ ವೀರರು ಮರ್ಮಸ್ಥಾನಗಳಲ್ಲಿ ಹೊಡೆಯಲ್ಪಟ್ಟು ನೊಂದವರಾಗಿ ನಿಂತಿದ್ದ ಸ್ಥಳಗಳಿಂದ ಕದಲಿ ನೆಲಕ್ಕೆ ಬಿದ್ದರು. ಸರ್ವಾಂಗಗಳಲ್ಲಿಯೂ ಬಾಣಗಳಿಂದ ವ್ಯಾಪ್ತರಾಗಿ ಆರ್ತರಾಗಿ ಬಹುಬಾಧೆ ಪಡುತ್ತಾ ಶರೀರದಿಂದ ರಕ್ತದಿಂದ ತೊಯ್ದು ಹೋಗಿ ಆ ವೀರರು ವೀರ ಶಯನದಲ್ಲಿ ಶಯನಿಸಿದರು. ಅವರ ಶರೀರದಲ್ಲಿ ಹೊಡೆಯಲ್ಪಡದ ಪ್ರದೇಶವು ಒಂದು ಬೆರಳು ಅಗಲದಷ್ಟು ಇರಲಿಲ್ಲ. ಕೈ ಬೆರಳ ತುದಿಗಳಿಂದ ಮೊದಲುಗೊಂಡು ಬಾಣಗಳಿಂದ ಭೇದಿಸಲ್ಪಡದ, ನಿಶ್ಚಯವಾಗಿ ಮಾಡಲ್ಪಡದ ಪ್ರದೇಶವೇ ಇರಲಿಲ್ಲ. ಕ್ರೂರಿಯೂ ಕಾಮರೂಪಿಯೂ ಆದ ರಾಕ್ಷಸನಿಂದ ಹೊಡೆಯಲ್ಪಟ್ಟು ಅವರಿಬ್ಬರು ಗಿರಿ ನದಿಗಳಿಂದ ನೀರು ಹರಿಯುವಂತೆ ರಕ್ತವನ್ನು ವೇಗವಾಗಿ ಸುರಿಸುತ್ತಿದ್ದರು. ಮರ್ಮಸ್ಥಾನಗಳಲ್ಲಿ ಬಾಣಗಳಿಂದ ಹೊಡೆಯಲ್ಪಟ್ಟು ಮೊದಲು ರಾಮನು ಬಿದ್ದನು. ಪೂರ್ವದಲ್ಲಿ ಯಾವಾತನು ಇಂದ್ರನನ್ನು ಗೆದ್ದಿದ್ದನೋ ಆ ಇಂದ್ರಜಿತ್ತುವು ಕೋಪದಿಂದ ಚೂಪಾದ ತುದಿಗಳಿಂದ ಕೂಡಿ ಕೆಳಮುಖದಲ್ಲಿ ವೇಗವಾಗಿ ಹೋಗುವಂತಹ ಚಿನ್ನದ ಕೊಂಕಿಗಳುಳ್ಳ ನಾರಾಚ, ಅರ್ಧನಾರಾಚ, ಭಲ್ಲ, ಅಂಜಲಿಕ, ವತ್ಸದಂತ, ಸಿಂಹದಂಷ್ಟ್ರ, ಶುರ ಎಂಬ ಬಾಣ ವಿಶೇಷಗಳಿಂದ ಹೊಡೆದಿದ್ದನು. ರತ್ನಗಳಿಂದ ಅಲಂಕೃತವಾಗಿ ಮೂರು ಕಡೆ ಬಗ್ಗಿದ್ದ ಧನುಸ್ಸಿನ ಹೆದೆ ಬಿಚ್ಚಿ ಹೋಗಿರಲು, ಹಿಡಿದ ಮುಷ್ಟಿ ಜಾರಿ ಹೋಗಿರಲು ಅದನ್ನು ಹಿಡಿದುಕೊಂಡು ರಾಮನು ವೀರಶಯನದಲ್ಲಿ ಪವಡಿಸಿದನು. ಶರತಲ್ಪದಲ್ಲಿ ಪುರುಷ ಶ್ರೇಷ್ಠನಾದ ರಾಮನು ಬಿದ್ದುದನ್ನು ಲಕ್ಷ್ಮಣನು ಅಲ್ಲಿ ಕಂಡು ತನ್ನ ಪ್ರಾಣದ ಮೇಲಿನ ಆಸೆಯನ್ನು ತೊರೆದನು. ಕಮಲದೆಲೆಯಂತೆ ಕಣ್ಣುಳ್ಳ ಅಣ್ಣನಾದ ರಾಮನು ಶರಬಂಧದಿಂದ ಗಾಯಗೊಂಡು ನೆಲದಲ್ಲಿ ಬಿದ್ದಿರುವುದನ್ನು ಕಂಡು ಲಕ್ಷ್ಮಣನು ಸಂಕಟಗೊಂಡನು. ಅವನನ್ನು ಅಂದರೆ ರಾಮನನ್ನು ನೋಡಿ ಕಪಿಗಳು ಅಧಿಕವಾಗಿ ದುಃಖಗೊಂಡರು. ಕಟ್ಟಿ ಹಾಕಲ್ಪಟ್ಟು ಬಿದ್ದು ಮಲಗಿದ್ದ ಆ ವೀರರಿಬ್ಬರನ್ನು ವಾನರರು ಸುತ್ತುಗಟ್ಟಿ ನಿಂತರು. ವಾಯುಕುಮಾರನೇ ಮೊದಲಾದವರು ಬಂದು ಸೇರಿ ಆರ್ತರಾಗಿ ಅಧಿಕವಾದ ವಿಷಾದವನ್ನು ಪಡೆದರು. ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 45ನೆಯ ಸರ್ಗವು ಸಮಾಪ್ತವಾದುದು. ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.